ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ, ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು, ಇದು ಅಪರಾಧ, ಇದು ಷಡ್ಯಂತ್ರ. ಈ ಷಡ್ಯಂತ್ರ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ, ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು, ಇದು ಅಪರಾಧ, ಇದು ಷಡ್ಯಂತ್ರ. ಈ ಷಡ್ಯಂತ್ರ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ, ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು, ಇದು ಅಪರಾಧ, ಇದು ಷಡ್ಯಂತ್ರ. ಈ ಷಡ್ಯಂತ್ರ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ,
ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ,
ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಹಿಂದ್ಗಡೆ, ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಸಣ್ಣ ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ, ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ.